ಸೊ ಇದಾದಮೇಲೆ ನೀವು ಪ್ರಪಂಚ ರಿಲೀಸ್ ಮಾಡಿದ್ದು? ಪ್ರಪಂಚ ಬಂದು ಒಂದು ಡಿಪ್ರೆಸಿವ್ ಮೂಮೆಂಟ್ ನಂದು. ನನ್ನ ಫಾದರ್ನ ಕಳ್ಕೊಂಡಾಗ ಅದೊಂದು ಪೇಯ್ನು, ಹೇಳಂಗಿಲ್ಲ ಬಿಡೋಂಗಿಲ್ಲ, ಯಾರಿಗೂ ಎಷ್ಟು ಅರ್ಥ ಮಾಡಿಸ್ತಿರೋ ಅದು ಗೊತ್ತಾಗಲ್ಲ. ಆ ಪೇಯ್ನ್ ನಮಗೆ ಅಷ್ಟೇ ಗೊತ್ತಿರುತ್ತೆ, ಮನೆಯವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಸೊ ಅದೊಂದು ಪೇಯ್ನಲ್ಲೇ ಇರ್ತಾಯಿದ್ದೆ. ಆ ಟೈಮಲ್ಲಿ ಸುತ್ತ ವಾತಾವರಣ ನನಗೆ ಅಷ್ಟು ಕ್ಲಿಯರ್ ಅನಿಸ್ತಾ ಇರಲಿಲ್ಲ. ಏನೋ ಕ್ವಶನ್ ಕಾಡೋದು ಸುಮ್ಮನೆ, ಇವ್ರು ಯಾಕೆ ಹಿಂಗೆ, ಯಾವ ಥರ ಹಿಂಗಿಲ್ಲ, ಏನು ನಮ್ಮ ತಂದೆನೇ ಬೇಕಾಗಿತ್ತ ಹೋಗೋಕ್ಕೆ, ಇದೆಲ್ಲ ಕಾಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನನಗೆ ವರ್ಲ್ಡ್ ಮೇಲೆ ಡಿಪ್ರೆಷನ್ ಆಗೋಯ್ತು. ತಂದೆ ಕಳ್ಕೊಂಡ್ಮೇಲೆ ಏನು ಬೇಡ, ಈ ಪ್ರಪಂಚ ಏನಕ್ಕೆ ಬೇಕು, ಅವರೇ ಇಲ್ಲ, ಇದೆಲ್ಲ ಸ್ಟಾರ್ಟ್ ಆದಾಗ ಅದು ಕಾಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಲೈಕ್ ಏನೋ ಒಂದು ಐ ಹ್ಯಾವ್ ಟು ಬ್ರಿಂಗ್ ಸಮಥಿಂಗ್ ಔಟ್. ಒಂದು ಆರ್ಟಿಸ್ಟ್ಗೆ ಪೇಯ್ನು ಏನೋ ಒಂದು ತೊಗೊಂಬರುತ್ತೆ ಆಚೆ, ಒಂದು ಕ್ರಿಯೇಟಿವಿಟಿ ತೊಗೊಂಬರುತ್ತೆ. ಸುಮಾರು ಎಕ್ಸಾಂಪಲ್ಸ್ ಇದೆ ಅದು. ಸೊ ನನ್ನ ಲೈಫಲ್ಲೂ ಅದು ಹಂಗಾಗಿದೆ. ಸೊ ಪ್ರಪಂಚ ಬರೋದಕ್ಕೆ ರೀಸನ್ನೇ ಡಿಪ್ರೆಷನ್ ಆಗಿರೋದು. ಸೊ ಡಿಪ್ರೆಷನ್ನಿಂದ ಆಚೆ ಬರಬೇಕು ಇದರಿಂದ ಅಂದಾಗ ನಾನು ಏನಾದರೂ ಒಂದು ಆಚೆ ಹಾಕ್ಕೋಬೇಕು, ಔಟ್ಲೆಟ್ ಬೇಕು, ಒಂದು ಹಾಕ್ಕೋಬೇಕು ಅಂದಾಗ ದೆನ್ ಐ ಸ್ಟಾರ್ಟೆಡ್ ರೈಟಿಂಗ್. ಯಾಕಂದರೆ ಒಂದಿಷ್ಟು ಹಾರ್ಶ್ ರಿಯಾಲಿಟಿಗಳಿದೆ ವಿಚ್ ಇಸ್ ಸ್ಟಿಲ್ ಗೋಯಿಂಗ್ ಆನ್. ಅಂದರೆ ಮನುಷ್ಯರು ಹೆಂಗಪ್ಪ, ಏನಕ್ಕೆ ಹಿಂಗಾಡ್ತವ್ರೆ, ಒಂದು ಕ್ವಶನ್ ತುಂಬ ಕಾಡೋದು, ಆಮೇಲೆ ಸರಿ ಅದಕ್ಕೊಂದು ಸೊಲ್ಯೂಷನ್ ಸಿಗ್ತಿ, ಇನ್ನೊಂದು ಯಾವುದೋ ಕ್ವಶನ್ ಕಾಡೋದು, ಯಾವುದಕ್ಕೂ ಸಮಾಧಾನ ಇಲ್ಲ, ಬರೀ ಕೇವಸು. ಈ ಮಧ್ಯದಲ್ಲಿ ಸಾಕು ಪ್ರಪಂಚ ನನಗೆ ಅನ್ನೋಂಥ ಒಂದು ನಾನು ಸ್ಟೇಟ್ ಆಫ್ ಮೈಂಡಿಗೆ ಬಂದಾಗಲೇ ಐ ಫೌಂಡ್ ಮೈ ಪೀಸ್. ಅಂದರೆ ಸುಮಾರು ಜನ ಏನು ಅಂದ್ಕೊಂಡ್ರು ಅಂತಂದರೆ ಮ್ಯಾಟರ್ ಅನ್ನೋ, ನನಗೆ ಆ ಪಾಯಿಂಟಲ್ಲಿ ನಾನಿದ್ದಾಗ ಸುಮಾರು ಏನು ಅಂದ್ಕೊಂಡ್ಬಿಟ್ರು ಅಂದರೆ, ನಾನು ಪೋಸ್ಟರ್ ರಿಲೀಸ್ ಮಾಡಿದಾಗೆಲ್ಲ ಸುಮ್ಮನೆ ಸೂಸೈಡಲ್ ಥರ ಏನೋ ಮಾಡ್ಕೋತಾ ಇದ್ದಾನೆ ಅವನು, ಏನೋ ಆ ಥರ ಎಲ್ಲ, ದಟ್ ವಾಸ್ ನಾಟ್ ಥಿಂಗ್. ನನಗೇನೋ ನನ್ನ ಪೇಯ್ನಿಂದ ನಾನೇನೋ ಆಚೆ ತರಬೇಕಿತ್ತು. ಪೋಸ್ಟರ್ ಬಿಟ್ಟಾಗ ಜನಕ್ಕೆ ಏನೋ ಸೂಸೈಡಲ್ ಥರ ಏನೋ ಮಾಡ್ತಾ ಇದ್ದಾನೆ, ತುಂಬ ಡಾರ್ಕಾಗಿ ಏನೋ ತೊಗೊಂಡು ಹೋಗ್ತಾ ಇದ್ದಾನೆ ಅನ್ನೋದನ್ನು, ಅಂದರೆ ನಾನು ಆ ಸಬ್ಜೆಕ್ಟೇ ಟಚ್ ಮಾಡಿರಲಿಲ್ಲ, ಬಟ್ ನನಗೆ ಟಚ್ ಆಗಿಬಿಟ್ಟಿತ್ತಲ್ಲ. ಸೊ ಐ ಥಾಟ್ ಆಫ್ ರೈಟಿಂಗ್ ಇಟ್ ಔಟ್, ಪುಟಿಂಗ್ ಇಟ್ ಔಟ್. ಒಂದು ಆರ್ಟಿಸ್ಟ್ ಆದಾಗ ಒಂದು ಎಲ್ಲ ಥರದ್ದು ಸಾಂಗ್ ಮಾಡ್ತಾ ಇರಬೇಕು, ಅದರಲ್ಲೂ ಒಂದು ಜರ್ನಿ. ಅಂದರೆ ನಾನು ಬೇಕಂತ ಡಿಸೈಡ್ ಆಗಿಲ್ಲ, ಅದೊಂದು ಸಿಚುವೇಶನ್ಗೆ ಅದು ಬಂದಿರೋದು. ಸುಮಾರು ಜನಕ್ಕೆ ಅದು ಟ್ರ್ಯಾಕ್ ಇಷ್ಟ ಆಯಿತು. ರಿಲೀಸ್ ಆದಮೇಲೆ ತುಂಬಾ ಮೆಸೇಜಸ್ ಎಲ್ಲ ಬಂತು, ಆರ್ ಯು ಫೈನ್, ಏನಾಯ್ತು, ಏನಕ್ಕೆ ಹಿಂಗೆ ಬರೀತಾ ಇದೆಯಾ ನೀನು, ಹಂಗೆ ನಂದೇ ನಾವು ಆಮ್ ಡೂಯಿಂಗ್ ಫೈನ್. ಅದು ನಾನು ತೆಗಿಬೇಕಿತ್ತು ಅಷ್ಟೇ. ಇವಾಗ ಅಷ್ಟೇ ಪ್ರಪಂಚ ಅಂತ ನೀವು ಕೇಳಿದಾಗಲೇ ಅವಾಗ ನಾನು ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಅಷ್ಟೇ, ಆ ಪ್ರಪಂಚಕ್ಕೆ ಹೋಗೋಕ್ಕೆ ಸಾಧ್ಯ ಅಷ್ಟೇ. ಹೋಗ್ಬಿಟ್ಟು ಏನು ಅಂತ ಸುಮ್ಮನೆ ಹೇಳ್ಬೋದು ಅಷ್ಟೇ. ನಾನು ಕಂಪ್ಲೀಟ್ಲಿ ಅಲ್ಲೇನಿಲ್ಲ, ಐ ಆಮ್ ಔಟ್ ಆಫ್ ಇಟ್. ಆ ನೋವಿಲ್ಲ, ಏನಿಲ್ಲ. ಇವಾಗ ಐ ಆಮ್ ಡೂಯಿಂಗ್ ಫೈನ್. ಇವಾಗ ಲೈಫ್ ಮೇಲೆ ಒಂದು ಕ್ಲಾರಿಟಿ ಇದೆ, ಎವ್ರಿಥಿಂಗ್ ಈಸ್ ಗೋಯಿಂಗ್ ಗುಡ್ ಆ್ಯಂಡ್ ಗುಡ್ ಟು ನೋ. ಸೊ ಲೆಟ್ಸ್ ಮೂವ್ ಟು ಹ್ಯಾಪಿ ಥಿಂಗ್ಸ್. ಹ್ಯಾಪಿ ಥಿಂಗ್ಸ್ ಇಸ್ ಈ ಸಲ ಕಪ್ ನಮ್ಮದು. ಎಷ್ಟು ವರ್ಷ ಆವತ್ತು ಕಪ್ ಎತ್ತದಾಗ ನಿಮ್ಮ ಫೀಲಿಂಗ್ ಆಗಿತ್ತು? ಕಪ್ಪಿಂಗ್ ಎತ್ತಾವ್ರೆ ನನ್ನ ಗಂಟ್ಲಿಂಗೆ ಕಿತ್ತೋಗ್ಬಿಟ್ಟಿದೆ, ಹಂಗೆ ಕಿರ್ಚಾಡಿ ಬೆಂಗಳೂರು ಅವತ್ತು. ಅಯ್ಯೋ ಹೆಂಗೆ ಕಿರ್ಚಿ ಎಲ್ಲಿ ನಂದೊಬ್ಬಂದೇ ಅಲ್ಲ, ಅದು ಎಲ್ಲಾರ್ದು ಕಿರ್ಚಾಟನೇ. ಅದು ಎಲ್ಲರೂ ಕೇಳ್ತಾವ್ರೆ, ಎಲ್ಲರ ಕಿರ್ಚಾಟ ಎಲ್ಲರೂ ಕೇಳ್ತಾವ್ರೆ. ಫಸ್ಟ್ ಟೈಮ್ ಅನ್ಸುತ್ತೆ ಒಂದು ಕಿರ್ಚಾಟಕ್ಕೆ ಖುಷಿಯಾಗಿರೋದು. ಈಗ ಸುಮ್ನೆ ಕಿರ್ಚಕ್ಕೆ ಸುಮ್ಮನೆ ಕಿರ್ಚಬೇಡ ಅನ್ನೋದು ಬೇರೆ, ದೊಡ್ಡವರು ಕಿರ್ಚಾಟಕ್ಕೆ ನಿನ್ಗಿಂತ ನನ್ ಕಿರ್ಚಾಟ ನೋಡೋ ಅನ್ನೋ ಥರ ಆಗೋಯ್ತು. ಅದೊಂಥರ ಬೆಸ್ಟ್ ಮೂಮೆಂಟ್.